ಪೊಲೀಸ್ ಎಂದಿನಂತೆ ರಾತ್ರಿ ವೇಳೆ ಕಾಲ್ನಡಿಗೆ ವಿಶೇಷ ಗಸ್ತು ನಡೆಸಿ ಅನುಮಾನಾಸ್ಪದ ವ್ಯಕ್ತಿಗಳ ವಿರುದ್ಧ ಒಟ್ಟು 23 ಲಘು ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಶಿವಮೊಗ್ಗ ಎ ಉಪವಿಭಾಗ ವ್ಯಾಪ್ತಿಯ ಲಷ್ಕರ್ ಮೊಹಲ್ಲಾ, ಗಾಂಧಿ ಬಜಾರ್, ಎಸ್ಪಿಎಂ ರಸ್ತೆ, ಪದ್ಮಾ ಟಾಕೀಸ್ ಹತ್ತಿರ ವಿನಾಯಕ ವೃತ್ತ, ಶಿವಮೊಗ್ಗ ಬಿ ಉಪವಿಭಾಗ ವ್ಯಾಪ್ತಿಯ ಫ್ರೀಡಂ ಪಾರ್ಕ್ ಹತ್ತಿರ ಎಎ ಕಾಲೋನಿ, ನಾಗೇಂದ್ರ ಕಾಲೋನಿ, ಚಿಕ್ಕಲ್, ಕುಂಸಿ, ಭದ್ರಾವತಿ ಉಪವಿಭಾಗ ವ್ಯಾಪ್ತಿಯ ಜನ್ನಾಪುರ, ಕುರುಬರ ಬೀದಿ, ಬೋವಿ ಕಾಲೋನಿ, ಡಿಜೆ ಹಳ್ಳಿ, ಹೊಳೆನೇರಳಕೆರೆ, ಹೊಳೆಹೊನ್ನೂರು ಟೌನ್, ಶಿಕಾರಿಪುರ ಉಪವಿಭಾಗ ವ್ಯಾಪ್ತಿಯ ಶಿಕಾರಿಪುರ ಟೌನ್, ಸೊರಬ ಟೌನ್, ಸಾಗರ ಉಪವಿಭಾಗ ವ್ಯಾಪ್ತಿಯ ಸಾಗರ ಟೌನ್ನ ಜೆಸಿ ರಸ್ತೆ, ಯಳವರಸೆ, ಗಡಿಕಟ್ಟೆ, ತೀರ್ಥಹಳ್ಳಿ ಉಪವಿಭಾಗ ವ್ಯಾಪ್ತಿಯ ಬೆಜ್ಜುವಳ್ಳಿ, ಮಾಸ್ತಿಕಟ್ಟೆ, ರಿಪ್ಪನ್ಪೇಟೆಯಲ್ಲಿ ಆಯಾ ಪೊಲೀಸ್ ಉಪಾಧೀಕ್ಷಕರುಗಳ ನೇತೃತ್ವದಲ್ಲಿ ಪೊಲೀಸ್ ನಿರೀಕ್ಷಕರು, ಪೊಲೀಸ್ ಉಪನಿರೀಕ್ಷಕರು ಮತ್ತು ಸಿಬ್ಬಂದಿಗಳ ತಂಡಗಳು ಕಾಲ್ನಡಿಗೆ ವಿಶೇಷ ಗಸ್ತು ನಡೆಸಿ ಅನುಮಾನಾಸ್ಪದ ವ್ಯಕ್ತಿಗಳ ವಿರುದ್ಧ ಒಟ್ಟು 23 ಲಘು ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಶಿವಮೊಗ್ಗ ಪೊಲೀಸ್ ಎಂದಿನಂತೆ ರಾತ್ರಿ ವೇಳೆ ಕಾಲ್ನಡಿಗೆ ನಡೆಸಿ ವಿಶೇಷ ಗಸ್ತನ್ನ ನಡೆಸಿದ್ದಾರೆ. ಹಾಗೆ ಅನುಮಾನಾಸ್ಪದ ವ್ಯಕ್ತಿಗಳ ವಿರುದ್ಧ ಒಟ್ಟು 23 ಲಘು ಪ್ರಕರಣಗಳನ್ನ ದಾಖಲಿಸಿದ್ದಾರೆ. ಈ ಮೂಲಕ ರಾತ್ರಿ ವೇಳೆ ನಡೆಯುವಂತಹ ಕಳ್ಳತನ ಆಗಿರ್ಬೋದು, ದರೋಡೆ ಆಗಿರುವಂತಹ ಹಾವಳಿಯನ್ನ ತಡೆಯುವಲ್ಲಿ ಹಾಗೆ ಸಾಮಾಜಿಕ ಸ್ವಾಸ್ಥ್ಯವನ್ನ ಕಾಪಾಡುವಲ್ಲಿ ನಿರತರಾಗಿದ್ದಾರೆ. ಈ ಮೂಲಕ ನೋಡೋದಾದ್ರೆ ಶಿವಮೊಗ್ಗ ಪೊಲೀಸರು ಶಿವಮೊಗ್ಗ ಎ ಉಪವಿಭಾಗ ವ್ಯಾಪ್ತಿಯ ಲಷ್ಕರ್ ಮೊಹಲ್ಲಾ, ಗಾಂಧಿ ಬಜಾರ್, ಎಸ್ಪಿಎಂ ರಸ್ತೆ, ಪದ್ಮಾ ಟಾಕೀಸ್ ಹತ್ತಿರ ವಿನಾಯಕ ವೃತ್ತ, ಶಿವಮೊಗ್ಗ ಬಿ ಉಪವಿಭಾಗ ವ್ಯಾಪ್ತಿಯ ಫ್ರೀಡಂ ಪಾರ್ಕ್ ಹತ್ತಿರ ಎಎ ಕಾಲೋನಿ, ನಾಗೇಂದ್ರ ಕಾಲೋನಿ, ಚಿಕ್ಕಲ್, ಕುಂಸಿ ಹಾಗೂ ಭದ್ರಾವತಿ ಉಪವಿಭಾಗ ವ್ಯಾಪ್ತಿಯ ಜನ್ನಾಪುರ, ಕುರುಬರ ಬೀದಿ, ಬೋವಿ ಕಾಲೋನಿ, ಡಿಜೆ ಹಳ್ಳಿ, ಹೊಳೆನೇರಳಕೆರೆ, ಹೊಳೆಹೊನ್ನೂರು ಟೌನ್, ಶಿಕಾರಿಪುರ ಉಪವಿಭಾಗ ವ್ಯಾಪ್ತಿಯ ಶಿಕಾರಿಪುರ ಟೌನ್, ಸೊರಬ ಟೌನ್, ಸಾಗರ ಉಪವಿಭಾಗ ವ್ಯಾಪ್ತಿಯ ಸಾಗರ ಟೌನ್ನ ಜೆಸಿ ರಸ್ತೆ, ಯಳವರಸೆ, ಗಡಿಕಟ್ಟೆ, ತೀರ್ಥಹಳ್ಳಿ ಉಪವಿಭಾಗ ವ್ಯಾಪ್ತಿಯ ಬೆಜ್ಜುವಳ್ಳಿ, ಮಾಸ್ತಿಕಟ್ಟೆ, ರಿಪ್ಪನ್ಪೇಟೆಯಲ್ಲಿ ಆಯಾ ಪೊಲೀಸ್ ಉಪಾಧೀಕ್ಷಕರುಗಳ ನೇತೃತ್ವದಲ್ಲಿ ಪೊಲೀಸ್ ನಿರೀಕ್ಷಕರು, ಪೊಲೀಸ್ ಉಪನಿರೀಕ್ಷಕರುಗಳು ಮತ್ತು ಸಿಬ್ಬಂದಿಗಳ ತಂಡಗಳು ಕಾಲ್ನಡಿಗೆ ವಿಶೇಷ ಗಸ್ತನ್ನ ನಡೆಸಿ ಅನುಮಾನಾಸ್ಪದ ವ್ಯಕ್ತಿಗಳ ವಿರುದ್ಧ ಲಘು ಪ್ರಕರಣಗಳನ್ನು ದಾಖಲಿಸಿದ್ದಾರೆ.